ಈ ಮೇಷರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಗುರುಜಿ? ಎರಡು ಗ್ರಹಗಳು ವಕ್ರಿ ನಡಿಗೆ ನಡೀತಾ ಇದ್ದಾವೆ. ಮಂಗಳ ಮತ್ತು ಕೇತು ಪಂಚಮ ಸ್ಥಾನದಿಂದ ಸಂಚಾರ ಆಗ್ತದೆ. ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗುತ್ತೆ. ಅದರ ಮೇಲೆ ಹೆಚ್ಚಿಗೆ ಪ್ರಭಾವ ಬೀರುತ್ತೆ. ಮತ್ತು ತಮ್ಮಲ್ಲೆಲ್ಲ ಸಾಮರ್ಥ್ಯ ಇರುತ್ತೆ, ಅದನ್ನು ಸರಿಯಾದ ರೀತಿಯಲ್ಲಿ ಪ್ರದರ್ಶನ ಮಾಡೋದಲ್ಲಿ ಏರುಪೇರುಗಳಿರುತ್ತೆ. ರಾಹು ಕಂಪ್ಲೀಟ್ ಮಾಡ್ತಾನೆ, ದಾರಿ ಯಾವುದು ಬೇಕಾದರೂ ಆಗ್ಬೋದು. ಜೊತೆಗೆ ಬುಧನು ಕೂಡ ವಕ್ರಿ ಇದ್ದಾನೆ. ಫೋರ್ಸಬಲ್ ನಿಮ್ಮ ಪ್ಲ್ಯಾನ್ಗಳನ್ನು ಚೇಂಜ್ ಮಾಡಬೇಕಾಗತ್ತೆ. ಇನ್ಫ್ಲುಯೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಮುಂದೆ ತುಂಬ ಲಾಂಗ್ ಟರ್ಮ್ವರೆಗೂ ಇಂಪ್ಯಾಕ್ಟ್ ಕೊಡುತ್ತೆ. ಶನಿಯ ದೃಷ್ಟಿ ನಮ್ಮ ಶುಕ್ರನ ಮೇಲೆ ಇರೋದ್ರಿಂದ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗತ್ತೆ. ಏನೋ ಅನ್ಕೊಂಡಿರ್ತೀರಲ್ಲಿ ಇರೋದೇ ಬೇರೆ ಇರುತ್ತೆ. ಸೊ ಆಸ್ಪತ್ರೆ ಓಡಾಟ ಅತಿ ಆದರೂ ಕೂಡ ಪ್ರಯಾಣದಲ್ಲಿ ನೀವು ಇಮ್ಯಾಜಿನೇ ಮಾಡಿರಲ್ಲ, ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಆಗೋದು. ಕೆಲವೊಂದು ಸಡನ್ ಆಗಿ ಎಲ್ಲ ಕೇಸ್ಗಳು ಓಪನ್ ಆಗುತ್ತೆ. ಸೊ ಈ 3 ಪರಿಹಾರಗಳನ್ನು ಮಾಡಿಕೊಂಡ್ರೆ ಬರುವಂಥ ತಿಂಗಳವರೆಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಆಚೆ ಬರುವಂಥ ದಾರಿ ಮಾರ್ಗಗಳೆಲ್ಲ ಅವ್ರಿಗೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾನೂರ್. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ವಾಸ್ತುತಜ್ಞರಾದಂಥ ಗಿರೀಶ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ, ಈ ತಿಂಗಳ ಈ ಮೇಷರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಗುರುಜಿ? ನೋಡಿ, ಬರುವಂತಹ ಜುಲೈ ತಿಂಗಳಲ್ಲಿ ಮೇಷರಾಶಿ ಮೇಷಲಗ್ನದವರೆಗೆ ಸುಮಾರಷ್ಟು ಬದಲಾವಣೆಗಳನ್ನಾಗುವಂತಹ ತಿಂಗಳಿರುತ್ತೆ. ಅದರಲ್ಲಿ ಬರುವಂತಹ ತಿಂಗಳು ಮುಖ್ಯವಾಗಿ 2 ಗ್ರಹಗಳು ವಕ್ರಿ ನಡಿಗೆ ನಡೀತಾ ಇದ್ದಾವೆ. ಶನೈಶ್ಚರ ಹಾಗೂ ಮತ್ತು ಬುಧ ಗ್ರಹ. ಶನೈಶ್ಚರ ವಯಸ್ಥಾನದಿಂದ ವಕ್ರಿ ನಡಿಗೆ ನಡೀತಿದ್ದಾನೆ. ಬುಧ ತಮ್ಮ ಸುಖ ಸೌಕರ್ಯಗಳ ಸ್ಥಾನದಿಂದ ವಕ್ರಿ ನಡಿಗೆ ನಡೀತಿದ್ದಾನೆ. ಇದರ ಜೊತೆಗೆ ಗುರು ಮತ್ತು ರವಿಯ ಸಂಯೋಗ, ಅವರ ಒಂದು ಸಂಬಂಧಗಳ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ತುಂಬ ಉತ್ತಮವಾದಂತಹ ಯೋಗಗಳು ಕೂಡ ನೋಡ್ಬೋದು. ಜೊತೆಗೆ ರಾಹು ಲಾಭದಿಂದ ಸಂಚಾರ ಆಗ್ತಿದ್ದಾನೆ. ಶುಕ್ರ ಸ್ವಕ್ಷೇತ್ರದಿಂದ ಸಂಚಾರ ಆಗ್ತಿದ್ದಾನೆ. ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ಅನುಕೂಲಗಳನ್ನು. ಮಂಗಳ ಮತ್ತು ಕೇತು ಪಂಚಮ ಸ್ಥಾನದಿಂದ ಸಂಚಾರ ಆಗ್ತದೆ. ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ. ಈ ಗ್ರಹಗಳ ಸಂಚಾರ ಒಟ್ಟಾರೆ ಈ ಬರುವಂತಹ ತಿಂಗಳಲ್ಲಿ ತುಂಬ ಉತ್ತಮವಾದಂತಹ ಕೆಲವೊಂದು ಫಲಗಳು, ಆದರೆ ಕೆಲವೊಂದು ಎಚ್ಚರಿಕೆಯನ್ನು ಕೂಡ ತರುವಂತಹ ತಿಂಗಳಾಗಿರುತ್ತೆ. ಸೊ ಮುಖ್ಯವಾಗಿ ನೋಡಿ, ಈ ಬರುವಂತಹ ತಿಂಗಳು ಇವರಿಗೆ ಅವರ ಮಾಡುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ಅವರ ಆಲೋಚನೆಗಳಾಗಿರ್ಬೋದು, ಅದರ ಮೇಲೆ ಹೆಚ್ಚಿಗೆ ಪ್ರಭಾವ ಬೀರುತ್ತೆ. ಈಗ ಮಂಗಳ ಮತ್ತು ಕೇತು ಸಂಯೋಗ ಇವರಿಗೆ ಪಂಚಮ ಸ್ಥಾನದಲ್ಲಿರೋದ್ರಿಂದ ಇವರು ಸ್ವಲ್ಪ ಮಟ್ಟಿಗೆ ಎಂಗ್ಸೈಟಿ, ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಜಾಸ್ತಿ ತಗೋತಾರೆ. ವಿಚಾರಗಳನ್ನು ಮರೆತು ಹೋಗೋದು ಜಾಸ್ತಿ ಆಗುತ್ತೆ ಒಂದೊಂದು ಸರಿಗೆ. ಮತ್ತು ತಮ್ಮಲ್ಲೆಲ್ಲ ಸಾಮರ್ಥ್ಯ ಇರುತ್ತೆ, ಅದನ್ನು ಸರಿಯಾದ ರೀತಿಯಲ್ಲಿ ಪ್ರದರ್ಶನ ಮಾಡೋದಲ್ಲಿ ಏರುಪೇರುಗಳಿರುತ್ತೆ. ಒಂದು ಉತ್ತಮವಾದದ್ದೇನೆಂದರೆ ಇವರು ಬೇಡ ಅಂದರೂ ಕೂಡ ಇವರಿಗೆ ಉತ್ತಮವಾದಂತಹ ಮಾರ್ಗದರ್ಶನ. ಗುರು ಮತ್ತು ರವಿಯ ಸಂಯೋಗ ತೃತೀಯದಲ್ಲಿದ್ದಾಗ ನಿಮಗೆ ಎಂಥದೇ ಸಮಸ್ಯೆಗಳು ಬರಲಿ ಅದನ್ನು ಸರಿ ಮಾಡುವಂತಹ ಅವಕಾಶಗಳು, ಮತ್ತು ನಿಮಗೆ ಮಾರ್ಗದರ್ಶನ ಸಿಗುತ್ತೆ, ಮತ್ತು ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾನೆ. ಸುಮಾರಷ್ಟು ಯಾವುದನ್ನು ಕಳ್ಕೋತೀರ ಅಂದ್ಕೊಂಡಿರ್ತೀರ, ಅದರಿಂದ ಲಾಭ ಪಡೆಯುವಂಥದ್ದು ನಿಮಗೆ ದಾರಿ ಮಾರ್ಗ ಎಲ್ಲ ರೀತಿಯ ಅನುಕೂಲಗಳನ್ನು ನೋಡುವಂಥದ್ದು ಇರುತ್ತೆ. ಜೊತೆಗೆ ನಿಮಗೆ ಗುರು ರವಿ ಸಂಯೋಗ ಕಮ್ಯುನಿಕೇಷನ್ ಸ್ಥಾನದಲ್ಲಿ ಇರೋದ್ರಿಂದ ಯೋಜನೆಗಳಾಗಿರ್ಬೋದು, ಪ್ಲ್ಯಾನಿಂಗ್ ಆಗಿರ್ಬೋದು, ಹೊಸ ಹೊಸ ಅವಕಾಶಗಳಾಗಿರ್ಬೋದು, ಇದರ ಬಗ್ಗೆ ನಿಮಗೆ ಹೆಚ್ಚಿನ ಒಂದು ಮಾನಸಿಕ ಸ್ಥಿರತೆ ಪ್ಲಸ್ ನಿಮಗೆ ಒಂದು ಅಪಾರ್ಚುನಿಟಿ ಕೂಡ ಈ ಬರುವಂತಹ ತಿಂಗಳಲ್ಲಿ ನಾನಾ ರೀತಿಯಿಂದ ಸಿಗುವಂತಹ ಅವಕಾಶಗಳಿರುತ್ತೆ. ಸೊ ಈ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಉತ್ತಮವಾದಂತಹ ಫಲಗಳನ್ನು ನೋಡ್ಬೋದು. ಗುರುಜಿ, ನೀವು ಆವಾಗಲೇ ಹೇಳಿದ್ರಿ ರಾಹು ಲಾಭದ ಸ್ಥಾನದಿಂದ ಸಂಚಾರ ಮಾಡ್ತಿದ್ದಾನೆ ಅಂತ. ಈ ರಾಹು ಲಾಭ ಅಂದರೆ ಯಾವ ರೀತಿ? ಫಿನಾನ್ಷಿಯಲ್ಸ್ ಲಾಭ ಇರುತ್ತಾ ಅಥವಾ ಅವರಿಗೆ ಕರಿಯರ್ಗೆ ಲಾಭ ಇರುತ್ತಾ? ನೋಡಿ, ರಾಹು ಲಾಭಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಾನಾ ರೀತಿಯ ಅಲಾಭ ಅಂದ್ರೇನು, ಯಾವುದೇ ಒಂದು ಕಾರ್ಯಗಳನ್ನು ಕೈಗೆತ್ಕೊಂಡ್ರೆ ಅದನ್ನು ಎಂಡ್ ಆಗಿ ಕಂಪ್ಲೀಟ್ ಮಾಡುವಂತಹ ಸಾಮರ್ಥ್ಯ. ರಾಹು ಕಂಪ್ಲೀಟ್ ಮಾಡ್ತಾನೆ, ದಾರಿ ಯಾವುದು ಬೇಕಾದರೂ ಆಗ್ಬೋದು. ಮೇಷರಾಶಿಯವರು ಈ ತಿಂಗಳಲ್ಲಿ ಹೆಂಗಿರುತ್ತೆ ಅಂದರೆ, ಅವ್ರಿಗೆ ಯಾವುದೇ ಕೆಲಸ ತೊಗೊಂಡಿರ್ತಾರೆ, ಎಂಡ್ ರಿಸಲ್ಟ್ ನೋಡ್ತಾರೆ, ಬಟ್ ಅವ್ರು ಅಂದುಕೊಂಡಂತಹ ರೀತಿಯಲ್ಲಿ ಆಗೋದಿಲ್ಲ. ಬೇರೆ ಬೇರೆ ಯಾವುದೋ ಒಂದು ಮಾರ್ಗವನ್ನು ಚೂಸ್ ಮಾಡ್ತಾರೆ, ಅದರಲ್ಲಿ ಸಕ್ಸಸ್ಸನ್ನು ಕಾಣುವಂಥದ್ದು ಆ ಆಲೋಚನೆ ಮತ್ತು ಆ ರೀತಿಯ ಸ್ವಭಾವ ಅವರಲ್ಲಿರುತ್ತೆ. ಎರಡನೇದು, ಲಾಭದಲ್ಲಿದ್ದಾಗ ಜೊತೆಗೆ ಬುಧನು ಕೂಡ ವಕ್ರಿ ಇದ್ದಾನೆ. ಅಂದರೆ ಅವರಿಗೆ ಪ್ಲಾನಿಂಗ್ ಮಾಡಿರ್ತಾರೆ, ಸುಮಾರಷ್ಟು ಬದಲಾವಣೆಗಳನ್ನು ಮಾಡಬೇಕಾಗತ್ತೆ ಪ್ಲಾನಿಂಗಲ್ಲಿ. ವಕ್ರಿ ಗ್ರಹಗಳು ಹೇಗಿರುತ್ತೆ ಅಂದರೆ, ಆ ಗ್ರಹಗಳ ಸ್ವಭಾವನೂ ಕೂಡ ರಾಹುವಿನ ಸಿಮಿಲರ್ ಆಗಿರುತ್ತೆ. ಸೊ ಅವರ ಆಲೋಚನೆಗಳು ನಿರ್ದಿಷ್ಟವಾದಂತಹ ಪ್ಲಾನಿಂಗಲ್ಲಿ ಹೋಗ್ಬೇಕಂತಿರ್ತಾರೆ. ಸಮಯ, ಸಂದರ್ಭ, ಅಪಾರ್ಚುನಿಟಿಗಳೆಲ್ಲ ಯಾವ ರೀತಿ ಬರುತ್ತೆ ಅಂದರೆ, ನೀವು ಫೋರ್ಸಬಲ್ ನಿಮ್ಮ ಪ್ಲ್ಯಾನ್ಗಳನ್ನು ಚೇಂಜ್ ಮಾಡಬೇಕಾಗತ್ತೆ. ಕಮ್ಯುನಿಕೇಷನ್ನಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಸುಮಾರಷ್ಟು ಬದಲಾವಣೆಗಳು, ಆಕಸ್ಮಿಕವಾದಂತಹ ಬದಲಾವಣೆಗಳನ್ನು ನೋಡ್ತಾ ಇರ್ತಾರೆ. ನೀವು ಇಮ್ಯಾಜಿನ್ ಮಾಡಿರಲ್ಲ ಅಂಥ ಯೋಜನೆಗಳು ನಿಮ್ಮ ಕೈಗೆ ಸಿಗುತ್ತೆ, ಮತ್ತು ನೀವೇ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅನ್ನುವಂಥ ಒಂದು ಅನುಮಾನನೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಲಾಭವಂತೂ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಅಂದುಕೊಂಡಂಥ ಕಾರ್ಯಗಳಲ್ಲಿ ಹೊಸ ಹೊಸ ಪ್ರಯೋಗ ಮಾಡುವಂತಹ ಮನಸ್ಥಿತಿ ಇರುತ್ತೆ ಅವರಿಗೆ. ಸೊ ತುಂಬಾ ತಾಳ್ಮೆ ಇದ್ದವರು ಕೂಡ ಸ್ವಲ್ಪ ಇಂಪೇಷಂಟ್ ಕೂಡ ಆಗ್ತಾರೆ ಈ ಬರುವಂತಹ ತಿಂಗಳಲ್ಲಿ.
ಗುರುಜಿ, ಅಂದರೆ ಇವಾಗ ಒಂದು ರಿಲೇಷನ್ಶಿಪ್ ಅಂತ ನಾವು ತೊಗೊಂಡ್ರಿ, ಸೊ ಈ ಒಂದು ತಿಂಗಳಲ್ಲಿ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಈ ಮೇಷರಾಶಿ ಅವ್ರಿಗೆ? ಈಗ ಸಂಬಂಧ, ರಿಲೇಷನ್ಶಿಪ್ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ದೂರದೃಷ್ಟಿ ಇಟ್ಟಿರ್ತಾರೆ, ಮತ್ತು ಮುಂದಾಲೋಚನೆ ಇರುತ್ತೆ. ಇವರಿಗೆ ಸಂಬಂಧದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಮತ್ತು ಗುರು ಮತ್ತು ರವಿಯ ಒಂದು ಸಂಯೋಗ ಇವರ ಸಂಬಂಧದ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ಹಿರಿಯರ ಜೊತೆಗೆ ಒಡನಾಟ ಆಗಿರ್ಬೋದು, ತಮ್ಮ ಸುಪೀರಿಯರ್ ಆಗಿರ್ಬೋದು, ಮನೆಯಲ್ಲಿ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಸಮಾಜದ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಅವರ ಜೊತೆಗೆ ಮಿತ್ರತ್ವ ಮಾಡುವಂಥ ಅವಕಾಶ, ಅವರ ಸಹಕಾರದಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಮಾಡುವಂಥದ್ದು. ಮತ್ತು ಯಾವುದೇ ನಿಂತ ಕೆಲಸ ಕಾರ್ಯಗಳು, ನೀವು ಯಾವುದೇ ಥರದ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಅಂಥ ಕೆಲಸ ಕಾರ್ಯಗಳು ಏನಾರು ಅಡೆತಡೆಗಳಿತ್ತು ಅಂದರೆ ಅವರ ಸಹಕಾರ ಸಪೋರ್ಟ್ ತೊಗೊಳ್ಳಿ. ಫೋನ್ ಮುಖಾಂತರ ಆಗಿರ್ಬೋದು, ಅವರ ಇನ್ಫ್ಲುಯೆನ್ಸನ್ನು ಬಳಕೆ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಹೋಗುತ್ತೆ. ಸಂಬಂಧಗಳನ್ನು ಸರಿಯಾದ ರೀತಿಯಲ್ಲಿ ಮತ್ತು ಮುಂದಾಲೋಚನೆ ಇಟ್ಕೊಂಡು. ಎರಡನೇದು ನೋಡಿ, ಗುರು ರವಿ ಸಂಬಂಧ ಸ್ಥಾನದಲ್ಲಿ ಇದ್ದಾಗ ಈ ಶನಿ ಬೇರೆ ವಕ್ರಿಯಾಗಿದ್ದಾನೆ ವಯಸ್ಥಾನದಿಂದ. ಡಿಸ್ಪ್ಯೂಟ್ಸು, ದುಡ್ಡು ಕಾಸು ವಿಚಾರದಲ್ಲಿ ತೊಂದರೆ ತಾಪತ್ರೆಗಳಿರ್ತಾರೆ ನೋಡಿ, ಅದೆಲ್ಲ ಕೂಡ ಕ್ಲೋಸ್ ಮಾಡ್ಕೋಬೋದು. ಈಗ ನಿಮಗೆ ಬ್ಯಾಂಕಿಂದ ಸಾಲ ತೊಗೊಂಡಿರ್ತೀರ, ವಿಪರೀತ ಬಡ್ಡಿ ಏನೋ ಹಾಕಿರ್ತಾರ, ಅವ್ರ ಜೊತೆ ನೆಗೋಷಿಯೇಟ್ ಮಾಡ್ಕೋಬೋದು. ಸೊ ಯಾರ ಹತ್ರನೂ ಕೈಗಡ ತೊಗೊಂಡಿರ್ತಾರೆ, ದುಡ್ಡು ಸಾಲ ತೊಗೊಂಡಿರ್ತೀರ, ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನೆಗೋಷಿಯೇಟ್ ಮಾಡ್ಕೊಂಡು ಬಡ್ಡಿ ಕಮ್ಮಿ ಕೊಡ್ಕೋಬೋದು. ಮತ್ತು ನಿಮಗೆ ದುಡ್ಡಿನ ಸಹಕಾರ ಬೇಕಾಗುತ್ತಾ, ಆ ಸಪೋರ್ಟು, ಅನುಕೂಲ, ಇನ್ಫ್ಲುಯೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಗುರು ರವಿಯ ಸಂಯೋಗ ಇದು ತುಂಬ ಚೆನ್ನಾಗಿ ಬಳಕೆ ಮಾಡಿಕೊಂಡ್ರೆ ಈ ಬರುವಂತಹ ತಿಂಗಳು ಒಂದು ದೊಡ್ಡ ಬದಲಾವಣೆ ನಿಮ್ಮ ಒಂದು ಸಂಬಂಧಗಳಲ್ಲಿ ನೋಡುವಂಥದ್ದು. ಪ್ಲಸ್ ಸಪೋರ್ಟು, ಸಹಕಾರ, ಈಗೇನು ಮ್ಯಾನೇಜ್ ಮಾಡ್ತೀರಾ ನೀವು, ಅದು ಮುಂದೆ ತುಂಬ ಲಾಂಗ್ ಟರ್ಮ್ವರೆಗೂ ಇಂಪ್ಯಾಕ್ಟ್ ಕೊಡುತ್ತೆ. ಜೊತೆಗೆ ಇವಾಗ ಒಂದು ನಾವು ಆರೋಗ್ಯ ಅಂದರೆ ತುಂಬ ಕೇರ್ ಮಾಡ್ತೀವಿ ಅದ್ರ ಬಗ್ಗೆ. ಸೊ ಆರೋಗ್ಯದ ಈ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ? ಆರೋಗ್ಯದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು? ನೋಡಿ, ಆರೋಗ್ಯದ ವಿಚಾರದಲ್ಲಿ ಈ ಬರುವಂಥ ತಿಂಗಳ ಕೆಲವೊಂದು ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಯಾಕಂದರೆ ಮಂಗಳ ಕೇತು ಜೊತೆಗೆ ಸಂಯೋಗ ಇದ್ದಾನೆ ಪಂಚಮ ಸ್ಥಾನದಿಂದ. ಸೊ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಅಲ್ಸರ್ ಆಗಿರ್ಬೋದು, ಮತ್ತು ರಕ್ತ ಸಂಚಾರದಲ್ಲಿ ತೊಂದರೆಗಳಾಗಿರ್ಬೋದು, ಜೊತೆಗೆ ಶನಿಯ ದೃಷ್ಟಿ ನಮ್ಮ ಶುಕ್ರನ ಮೇಲೆ ಇರೋದ್ರಿಂದ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗತ್ತೆ. ಪ್ಲಸ್ಸು ನಮಗೆ ತೀವ್ರತೆ ಅಂದರೆ ಇವಾಗ ಬೇಗ ಕ್ಯೂರ್ ಆಗುವಂಥದ್ದು. ಶನಿ ವಕ್ರಿ ಆದಾಗ ಏನಾಗುತ್ತೆ, ಆಸ್ಪತ್ರೆ ಓಡಾಟಗಳಲ್ಲಿ ತೀವ್ರತೆ ಜಾಸ್ತಿ ಆಗುತ್ತೆ. ನಿಮಗೆ ಒಂದು ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಸಮಯ ಸಿಗಲ್ಲ. ಸೊ ಅನಿವಾರ್ಯ ಕಾರಣದಿಂದಾಗಿ ನಾನಾ ರೀತಿಯ ಖರ್ಚುಗಳು ಮಾಡಬೇಕಾಗತ್ತೆ ನಿಮ್ಮ ಒಂದು ಟೆಸ್ಟ್ ಮೇಲೆಲ್ಲ. ಸೊ ಸರಿಯಾದ ರೀತಿಯ ಅಡ್ವೈಸ್ ಸಿಗಲ್ಲ, ನೀವೇನೋ ಅಂದ್ಕೊಂಡಿರ್ತೀರ, ಅಲ್ಲಿ ಇರೋದೇ ಬೇರೆ ಇರುತ್ತೆ. ಸೊ ಆಸ್ಪತ್ರೆ ಓಡಾಟ ಅತಿ ಆದರೂ ಕೂಡ ಅದರಿಂದ ಆಚೆ ಬರುವಂಥದ್ದು ಅವೆಲ್ಲ ಕೂಡ ಇರುತ್ತೆ. ಒಂದು ಗಮನಿಸಬೇಕೇನೆಂದರೆ, ಇವರು ನಿರ್ದಿಷ್ಟವಾದಂಥ ಒಂದೇ ವ್ಯಕ್ತಿಗಿಂತನೂ ಮಲ್ಟಿಪಲ್ ಒಪಿನಿಯನ್ ತೊಗೋಬೇಕು. ಯಾವುದೇ ಒಂದು ಸೀರಿಯಸ್ ತೊಂದರೆಗಳಿದ್ರೆ ಹೆಲ್ತಲ್ಲಿ. ಸೊ ಒಂದೇ ರೀತಿಯ ನಿರ್ಧಾರವನ್ನು ಮಾಡಬಾರ್ದು, ಸ್ವಲ್ಪ ಗಮನ ಕೊಡಬೇಕು. ಆದರೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ, ಮಾತ್ರೆಗಳಾಗಿರ್ಬೋದು, ಇವೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ರಾಹು ಲಾಭದಲ್ಲಿ ಸಂಚಾರ ಇದ್ದಾನೆ, ಗುರು ರವಿ ಇರೋದ್ರಿಂದ ಮಾರ್ಗದರ್ಶನ ಕೂಡ ಸರಿಯಾಗಿರೋದ್ರಿಂದ ಯಾವುದೇ ರೀತಿಯ ಆತಂಕ, ಭಯ ಇದ್ದರೂ ಕೂಡ ಅದನ್ನು ಸಮಾಧಾನ, ತಾಳ್ಮೆಯಿಂದ ಅದನ್ನು ಹ್ಯಾಂಡಲ್ ಮಾಡಿದ್ರೆ ಎಂಥ ದೊಡ್ಡ ಸಮಸ್ಯೆನೂ ಅದು ಅನಿಸುತ್ತೆ ದೊಡ್ಡದಂತ, ತುಂಬ ಚಿಕ್ಕದಲ್ಲೇ ಇರುತ್ತೆ. ಅದನ್ನು ನೋಡುವಂಥ ದೃಷ್ಟಿಕೋನದಲ್ಲಿ ನಿಮ್ಗೆ ಆ ಥರದ ಭಾವನೆ ಬರುವಂಥದ್ದು ಇರುತ್ತೆ. ಸೊ ಆರೋಗ್ಯ ಸ್ವಲ್ಪ ಸಮಸ್ಯೆಗಳಿರುತ್ತೆ, ಅದರಿಂದ ಆಚೆ ಬರುವಂಥದ್ದು ಕೂಡ ನಿಮ್ಗೆ ಅವಕಾಶ ಮತ್ತು ಯೋಗಗಳು ಕೂಡ ಇದೆ. ಒಂದು ಮುಖ್ಯವಾಗಿ ಏನು ಗಮನಿಸಬೇಕಂದ್ರೆ, ಮಂಗಳಕೇತು ಪಂಚಮದಲ್ಲಿದ್ದಾಗ ಗ್ಯಾಸ್ಟ್ರಿಕ್ಕು, ಅಲ್ಸರು, ಮತ್ತು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಆ್ಯಸಿಡಿಟಿ ತುಂಬ ಜಾಸ್ತಿ ಆಗುತ್ತೆ. ಸೊ ಕೆಲವೊಂದು ರಾಹು ಮತ್ತು ಮಂಗಳನ ದೃಷ್ಟಿ ಇರೋದ್ರಿಂದ ನಿಮ್ಮ ಮಕ್ಕಳೇನಿರ್ತಾರೆ ಮೇಷರಾಶಿ ಮೇಷಲಗ್ನದವರಿಗೆ, ಅಂಥವ್ರಿಗೆ ಫಿಸಿಕಲ್ ಇಂಜುರಿ, ಪೆಟ್ಟು ಬೀಳುವಂಥದ್ದು, ಆಟ ಆಡುವಾಗ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್, ರಾಹು ಮಂಗಳನ ದೃಷ್ಟಿ ಇರೋದ್ರಿಂದ ಆಕಸ್ಮಿಕತೆ ನಡೀತದೆ. ಸೊ ಹಾಗಾಗಿ ಅದೊಂದು ಗಮನ ಕೊಡಬೇಕು ಈ ಬರುವಂತಹ ತಿಂಗಳು. ಖಂಡಿತವಾಗಿಯೂ ಗುರುಜಿ. ಇನ್ನೊಂದು ಗುರುಜಿ, ಇವಾಗ ಸುಮಾರು ಜನರಿಗೆ ವಿದೇಶ ಎಲ್ಲ ಹೋಗಬೇಕು ಅನ್ನೋದಿರುತ್ತೆ, ಕೆಲವೊಬ್ರದ್ದು ಏನೋ ಕೋರ್ಟ್ ಕಚೇರಿ ಕೇಸ್ ಎಲ್ಲ ನಡೀತಾ ಇರುತ್ತೆ. ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ? ಯಾವ ರೀತಿಯಾದಂಥ ಇದರಲ್ಲಿ ಲಾಭ ಮತ್ತು ನಷ್ಟ? ನೋಡಿ, ವಿದೇಶಕ್ಕೆ ಹೋಗುವಂತಹ ವಿಚಾರಗಳಲ್ಲಿ ಈಗ ಏನಾಗುತ್ತೆ, ಶನಿ ವಕ್ರಿ ಇರೋದ್ರಿಂದ ನಮಗೆ ವ್ಯಯಸ್ಥಾನದಲ್ಲಿದ್ದ ವಿದೇಶಕ್ಕೆ ಸಂಬಂಧಪಡುತ್ತೆ. ಶನಿ ವಕ್ರಿ ಇರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ, ಮತ್ತು ನಿಮ್ಮ ಮಂಗಳನು ಕೂಡ ಬುಧ ಕೂಡ ವಕ್ರಿಯಾಗಿದ್ದಾನೆ. ಈ ಎರಡು ಗ್ರಹಗಳು ಏನು ಮಾಡುತ್ತೆ ಅಂದರೆ, ನಮಗೆ ನಮ್ಮ ನಿರ್ಧಾರ, ಪ್ಲ್ಯಾನಿಂಗು, ಟ್ರಾವೆಲಲ್ಲಿ ಅಬ್ರಪ್ಟಾಗಿ ಚೇಂಜಸ್ ಮಾಡುತ್ತೆ. ನೀವೆಲ್ಲ ಬುಕ್ ಮಾಡಿರ್ತೀರ, ಕ್ಯಾನ್ಸಲ್ ಮಾಡಬೇಕಾದಂಥದ್ದು ಅನಿವಾರ್ಯತೆ ಇರುತ್ತೆ. ಮತ್ತು ನಿಮಗೆ ಸಡನ್ ಚೇಂಜಸ್ ಇರುತ್ತೆ. ವಿದೇಶ ಪ್ರಯಾಣ ಮತ್ತು ದೂರದ ಪ್ರಯಾಣದಲ್ಲಿ ನೀವು ಇಮ್ಯಾಜಿನೇ ಮಾಡಿರಲ್ಲ, ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಆಗೋದು. ನೀವು ಯೋಚನೆನೇ ಮಾಡಿರಲಿಲ್ಲ, ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಮಾಡಿ ವಿದೇಶಕ್ಕೆ ಹೋಗೋದಿಲ್ಲ. ಅಂದರೆ ವಿದೇಶ ಅನ್ನೋದೇನು, ಬೇರೆ ಬೇರೆ ರಾಜ್ಯ, ಕೆಲಸದ ಮೇಲೆ ದೂರದ ಪ್ರಯಾಣಗಳು, ಇವೆಲ್ಲವೂ ಕೂಡ ಮಾಡುವಂಥದ್ದಿರುತ್ತೆ. ಜೊತೆಗೆ ಲೀಗಲ್ ಡಿಸ್ಪ್ಯೂಟ್ಸು. ನೋಡಿ, ಒಂದು ಹೇಳಿದಾಗೆ ಮುಂಚೆನೇ ಈ ಬರುವಂತಹ ತಿಂಗಳು ಲೀಗಲ್ ಮ್ಯಾಟರ್ಸನ್ನು ಕನ್ಕ್ಲೂಡ್ ಮಾಡುವಂಥದ್ದು ಇರುತ್ತೆ. ಜೊತೆಗೆ ಏನಾಗುತ್ತೆ, ನಿಮ್ಮ ಶನಿಯ ವಕ್ರತ್ವ ವ್ಯಯಸ್ಥಾನದಲ್ಲಿರೋದ್ರಿಂದ
ಹಳೆ ವಿಚಾರಗಳು ಕೆಲವೊಂದು ಸಡನ್ ಆಗಿ ಎಲ್ಲ ಕೇಸ್ಗಳು ಓಪನ್ ಆಗುತ್ತೆ. ಓಕೆ. ಅವೆಲ್ಲ ನಿಮಗೆ ಒಂದು ನಿರ್ಣಾಯಕ ಹಂತಕ್ಕೆ ಹೋಗುವುದರಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಆದರೆ ಅದ್ರ ಒತ್ತಡ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ನಿಮಗೆ ಎದುರಿನ ವ್ಯಕ್ತಿಯಿಂದ ಒತ್ತಡ ಹಾಕಿ ಅದನ್ನು ಕಾಂಪ್ರಮೈಸ್ ಮಾಡುವಂಥದ್ದು ಅವಕಾಶಗಳು. ಕೆಲವರು ಸುಮಾರಷ್ಟು ಜನ ಏನು ಮಾಡಿರ್ತಾರೆ, ಸುಮ್ಮನೆ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿರ್ತಾರೆ. ಲೀಗಲ್ ನೋಟಿಸ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ನೋಟಿಸ್ ಆಗಿರ್ಬೋದು, ಅವೆಲ್ಲ ಈ ಬರುವಂತಹ ತಿಂಗಳಲ್ಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅನಿವಾರ್ಯ ಕಾರಣದಿಂದ ನೀವು ಹೋಗಲೇಬೇಕಾಗತ್ತೆ. ಕೋರ್ಟ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಆರ್ಬಿಟ್ರೇಷನ್ ಅಂತ ಹೇಳ್ತೀವಿ. ಆ ಡಿಸ್ಪ್ಯೂಟ್ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನ್ಯಾಯ ಪಂಚಾಯತಿಗೆ ಹೋಗಿ ಕೂಡಬೇಕಾದಂಥದ್ದು. ನೀವು ಕೋರ್ಟ್ಗೆ ಹೋಗ್ಬೇಕಂತಿಲ್ಲ. ನಿಮ್ಮ ಕುಟುಂಬದಲ್ಲೇ ಇಂಥ ಸಮಸ್ಯೆ ನಡೆದಿದ್ರೆ ಕೂಡಿಸಿ ನಿಮ್ಮನ್ನು ವಿಚಾರ ಮಾಡ್ತಾರೆ, ಇದು ಯಾಕೆ ಹೀಗೆ ಅಂತ. ಸೊ ಇಂಥ ವಿಚಾರಗಳಲ್ಲಿ ಅದು ಏನು ಆ್ಯಕ್ಷನ್ಸ್ ಆಗುತ್ತಲ್ಲ, ಅದೆಲ್ಲ ನಿಮ್ಮ ಉತ್ತಮವಾದಂತಹ ಒಂದು ಬೆಳವಣಿಗೆಗೆ ಸಪೋರ್ಟ್ ಇರುತ್ತೆ ಹೊರತು ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಡಿಸ್ಪ್ಯೂಟ್ಸ್ ವಿಚಾರ ಜಾಸ್ತಿ ಹೋಗೋದಿಲ್ಲ. ಅದು ಡಿಸ್ಪ್ಯೂಟನ್ನು ಸರಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಸಂಪೂರ್ಣವಾದಂಥ ಪ್ರಯತ್ನ ಇರುತ್ತೆ. ಆದಷ್ಟು ಬೇಗ ಬಗೆಹರಿಸ್ಕೊಂಡ್ರೆ ಈ ಬರುವಂಥ ತಿಂಗಳು ಸರಳವಾಗಿ, ಮತ್ತೆ ನೀವು ಬೇಡ ಅಂದರೂ ಬೇರೆಯವ್ರ ಮಧ್ಯಸ್ಥಿಕೆ ಮಾಡಿದ ಕ್ಲಿಯರ್ ಮಾಡ್ತಾರೆ. ಸೊ ಅಪರ್ಚುನಿಟಿ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಬರುವಂಥ ತಿಂಗಳು. ಸೊ ಇದಕ್ಕೇನಾದರೂ ಪರಿಹಾರ ಮತ್ತು ಯಾವುದಾದ್ರೂ ಮಂತ್ರೋಪದೇಶ? ನೋಡಿ, ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ಪರಿಹಾರ ಮಾಡ್ಕೊಳ್ಬೇಕಾಗಿದ್ದು ಒಂದು ಶನೇಶ್ವರನ ವಕ್ರಿ ನಡಿಗೆ ನಡೆಯಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮಲ್ಲಿ ಒಂದು ಸ್ಥಿರವಾದಂಥ ಕಾರ್ಯ ಮಾಡುವಂಥ ಮಾನಸಿಕ ಸ್ಥಿತಿ ಇರೋದಿಲ್ಲ. ಅಂದರೆ ಏರುಪೇರುಗಳು, ಚೇಂಜಸ್ ತುಂಬ ಇರುತ್ತೆ. ಸೊ ಇದರ ಬಗ್ಗೆ ನೀವು ಈಶ್ವರನಿಗೆ ಪ್ರತಿದಿನ ನೀವು ಶಿವ ಬೀಜಾಕ್ಷರಿ ಮಂತ್ರ ಆಗಿರ್ಬೋದು, ಪಂಚಾಕ್ಷರಿ ಮಂತ್ರ ಆಗಿರ್ಬೋದು, ಇದನ್ನು ಪಠನೆ ಮಾಡೋದು. ಅದರ ಜೊತೆಗೆ ರುದ್ರಸ್ತುತಿಯನ್ನು ಪಠನೆ ಮಾಡಬೇಕು ಪ್ರತಿದಿನ. ಇದನ್ನು ಮಾಡೋದ್ರಿಂದ ಒಂದು ಮಾನಸಿಕವಾದಂತಹ ಸ್ಥಿರತೆ ಮತ್ತು ಆತುರ ನಿರ್ಧಾರಗಳೆಲ್ಲ ಕಮ್ಮಿ ಆಗುತ್ತೆ. ಜೊತೆಗೆ ಏನು ಮಾಡಬೇಕು, ಬುಧನ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು, ನಿಮ್ಮ ಒಂದು ಆಲೋಚನೆಗಳಾಗಿರ್ಬೋದು, ನಿಮ್ಮ ಪ್ಲ್ಯಾನಿಂಗ್ ಆಗಿರ್ಬೋದು, ಅವೆಲ್ಲವೂ ಕೂಡ ನಿಮಗೇನಾಗುತ್ತೆ, ಸಪೋರ್ಟಿಗೆ ಬರುತ್ತೆ. ಸೊ ವಿಷ್ಣುವಿನ ಆರಾಧನೆ ಪ್ರತಿದಿನ ಮಾಡೋದು, ವಿಷ್ಣು ದೇವಸ್ಥಾನಕ್ಕೆ ಪ್ರತಿ ಬುಧವಾರನೂ ಹೋಗೋದು, ಅಲ್ಲಿ ನೀವು ಹೆಸರು ಕಾಳನ್ನು ದಾನ ಮಾಡಿ, ಅದರಿಂದ ಅನುಕೂಲ ಆಗುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ಮೇಷರಾಶಿಯವರು ಒಂದು ರೂಬಿಯನ್ನು ಧಾರಣೆ ಮಾಡಬೇಕು. ರೂಬಿ ಧಾರಣೆ ಮಾಡಿದ್ರೆ ಅವರಿಗೆ ಒಂದು ಲಕ್ ಫ್ಯಾಕ್ಟರ್ ಆಗಿರ್ಬೋದು, ಮತ್ತು ಯಾವುದೇ ಒಂದು ರೀತಿಯ ಅಧಿಕಾರ ಬೇಕು ಒಂದಲ್ಲಿ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಅವಕಾಶಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ 3 ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ಬರುವಂಥ ತಿಂಗಳವರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಆಚೆ ಬರುವಂಥ ದಾರಿ ಮಾರ್ಗಗಳೆಲ್ಲ ಅವ್ರಿಗೆ ಸಿಗುತ್ತೆ. ಓಕೆ ಗುರೂಜಿ, ಖಂಡಿತವಾಗಿಯೂ ನಿಮ್ಮ ಈ ಒಂದು ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟು ಮೇಷರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಗುರೂಜಿ. ನಮಸ್ಕಾರ. ನೋಡಿ, ಗುರೂಜಿ ಅವರ ಹೇಳಿರ್ತಕ್ಕಂಥ ಈ ಮೇಷರಾಶಿಯವರಿಗೆ ಬರುವಂಥ ತಿಂಗಳು ಯಾವ ರೀತಿ ಇರುತ್ತೆ ಅನ್ನೋದು, ಅದಕ್ಕೆ ಪರಿಹಾರ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರ ತಕ್ಕ ಹಾಗೆ ನೀವು ಪರಿಹಾರ ಮಾಡ್ಕೋಬೋದು. ಮತ್ತು ಯಾವುದೇ ಸಮಯಕ್ಕೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ಗುರೂಜಿ ಅವರ ನಂಬರು ಸಂಪರ್ಕಿಸಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೂ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳೊಂದಿಗೆ ನಮಸ್ಕಾರ.